ಈಗ ನಾವು ಡಿಸಿಷನ್ ಮೇಕಿಂಗ್ ಬಗ್ಗೆ ಹೇಳೋದಾದ್ರೆ, ಡಿಸಿಷನ್ ಮೇಕಿಂಗ್ ಅದು ಇರೋಂಥ ಆಪ್ಷನ್ಸ್ಗಳಲ್ಲಿ ಬೆಸ್ಟ್ ಆಪ್ಷನ್ಸ್ನ ಚೂಸ್ ಮಾಡೋ ಒಂದು ಪ್ರಕ್ರಿಯೆ. ಪ್ರತಿಯೊಬ್ಬರಿಗೂ ಆಪ್ಷನ್ಸ್ ಇರುತ್ತೆ. ಯಾವುದೋ ಕೆಲವೊಂದು ಸಂದರ್ಭಗಳಲ್ಲಿ ಆಪ್ಷನ್ಸ್ಗಳು ಇರೋದಿಲ್ಲ ಅಂತ ಅನ್ಕೋತೀವಿ ನಾವು. ಇದ್ರೂ ಇರ್ಬೋದು, ಕೆಲವೊಂದು ಅದು ತುಂಬ ರೇರು. ಆದರೆ ಸಾಮಾನ್ಯವಾಗಿ ನಮಗೆ ಸಾಕಷ್ಟು ಆಪ್ಷನ್ಸ್ಗಳಿರುತ್ತೆ. ಆದರೆ ಆಪ್ಷನ್ಸಲ್ಲಿ ನಾವು ಅದನ್ನು ಯಾವುದು ಚೂಸ್ ಮಾಡಬೇಕು, ಯಾವ್ದು ಚೂಸ್ ಮಾಡಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಚಾರ. ಈ ಚೂಸ್ ಮಾಡೋ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಜನ ಎಡುತ್ತೀವಿ ನಾವು. ನಮ್ಮ ಮಕ್ಕಳನ್ನು ಕೂಡ ನಾವು ಹಾಗೆ ಬೆಳೆಸ್ತಾ ಇದ್ದೀವಿ. ಅವ್ರಿಗೆ ಡಿಸಿಷನ್ನ ತಗೊಳ್ಳೋ ಅಂಥ ಕೆಪಬಿಲಿಟಿನೇ ಬೆಳೆಸ್ತಾ ಇಲ್ಲ ನಾವು. ಅದೇ ಮಕ್ಕಳುಗಳು ದೊಡ್ಡವರಾದ್ಮೇಲೆ ಕೂಡ ಅವ್ರಿಗೆ ಅದೇ ಸಮಸ್ಯೆ ಆಗ್ತಾ ಹೋಗುತ್ತೆ. ಸೊ ನಾನು ನಿಮಗೆ ನಮ್ಮ ಇನ್ನೊಬ್ರು ಕೊಲಿಗು ಪೇರೆಂಟಿಂಗ್ ಬಗ್ಗೆನೇ ಮಾತಾಡ್ಬೇಕಾದ್ರೆ ಈ ವಿಚಾರದ ಬಗ್ಗೆ ಅವರು ಹೇಳ್ತಾರೆ. ಈಗ ಡಿಸಿಷನ್ ಮೇಕಿಂಗ್ನ ಹೆಂಗೆ ತಗೊಳ್ಳೋದು? ಮೊಟ್ಟ ಮೊದಲನೇ ವಿಚಾರವಾಗಿ ನಾವು ಪ್ರಾಬ್ಲಮ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಪ್ರಾಬ್ಲಮ್ನ ಅರ್ಥ ಮಾಡ್ಕೊತಿದ್ದಂಗೆ ನಮಗೆ ಒಂದಷ್ಟು ಆಪ್ಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಪ್ರತಿಯೊಂದು ಆಪ್ಷನ್ಸ್ದು ಮೆರಿಟ್ಸು ಡಿಮೆರಿಟ್ಸ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಆ ಅರ್ಥ ಮಾಡ್ಕೊಂಡು ಅದನ್ನ ತೂಕ ಮಾಡಬೇಕು. ತೂಕ ಮಾಡೋದು ಅಂತಂದ್ರೆ ಈ ಬಟ್ಟಿಟ್ಟಿ ತೂಕ ಮಾಡೋದಂತಲ್ಲ, ಇದರ ವೇಟೇಜ್ ಎಷ್ಟಿದೆ, ಈ ಡಿಸಿಷನ್ದು ಮೆರಿಟ್ಸ್ದು ವೇಟೇಜ್ ಎಷ್ಟಿದೆ, ಅಂದರೆ ಅದರ ಇಂಟೆನ್ಸಿಟಿ ಅಥವಾ ಅದರ ಪ್ರೆಷರ್ ಅಥವಾ ಇಂಟೆನ್ಸಿಟಿ ಅಂತ ಅನ್ಕೊಳ್ಳೋಣ. ಇಂಟೆನ್ಸಿಟಿ ಎಷ್ಟಿದೆ, ಅಥವಾ ಮೆರಿಟ್ಸ್ ಇಂಟೆನ್ಸಿಟಿ ಜಾಸ್ತಿ ಇದೆಯೋ, ಡಿಮೆರಿಟ್ಸ್ ಇಂಟೆನ್ಸಿಟಿ ಜಾಸ್ತಿ ಇದೆಯೋ ಅಂತೇಳಿ ನಾವು ಅದನ್ನು ತೂಕ ಮಾಡಬೇಕಾಗತ್ತೆ. ಅದನ್ನು ತೂಕ ಮಾಡಿದ್ಮೇಲೆ ನಮಗೆ ಒಂದೊಂದನ್ನೇ ನಾವು ತೆಗಿತಾ ಬರ್ತೀವಿ. ಕೊನೆಯಲ್ಲಿ ಉಳಿಯುವಂಥ ಬೆಸ್ಟ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಇದರ ಜೊತೆಗೆ ನಮ್ಮ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ವಿಚಾರವಾಗೂ ಕೂಡ ನೋಡಬೇಕಾಗುತ್ತೆ. ನಮ್ಮ ಆ ಡಿಸಿಷನ್ನಿಂದ ಬೇರೆಯವ್ರ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಅದು ಫ್ಯೂಚರಲ್ಲಿ ಮತ್ತು ಪ್ರೆಸೆಂಟಲ್ಲಿ ಅದರ ಇಂಪ್ಯಾಕ್ಟ್ ಹೇಗಾಗುತ್ತೆ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ. ಇದಿಷ್ಟು ಸೇರಿಸಿ ನಾವು ಅನಲೈಸಿಸ್ ಮಾಡಿದ ಮೇಲೆ ಚೂಸ್ ಮಾಡೋಂಥ ಒಂದು ಆಪ್ಷನ್ನ ನಾವು ಅದನ್ನು ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಅಂತ ನಾವು ಹೇಳ್ತೀವಿ.